ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಸಂಕ್ರಾಂತಿಯ ವಿಶೇಷವಾದ ಖಾರ ಪೊಂಗಲ್. ಇದನ್ನು ಸಿಂಪಲಾಗಿ ನಾವು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲು 1 ಚಮಚ ತುಪ್ಪವನ್ನು ಕುಕ್ಕರ್ನಲ್ಲಿ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ ತೊಳೆದಂತಹ ಹೆಸರು ಬೇಳೆ ಅರ್ಧ ಕಪ್ ಆಗುವಷ್ಟು, ಈ ಕಪ್ನ ಮೆಜರ್ಮೆಂಟ್ನಲ್ಲಿ ತಗೊಂಡು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. 2 ನಿಮಿಷ ಹುರಿದ ಮೇಲೆ ಅದಕ್ಕೆ 1/4 ಕಪ್ ಆಗುವಷ್ಟು ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಈಗ ಅದನ್ನು ಹುರಿತಾ ಇದ್ದೇನೆ. ಒಟ್ಟಿಗೆ ಹುರಿದುಕೊಳ್ಬೇಕು ಎರಡನ್ನು. ನಂತರ ಅದಕ್ಕೆ 5 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಮತ್ತು ಬೇಳೆ ನೆನೆಸಿ ಇಟ್ಟಿರೋದಲ್ಲ, ಇದನ್ನು ಡೈರೆಕ್ಟಾಗಿ ತುಪ್ಪದಲ್ಲಿ ಹಾಕಿ ಹುರಿದಿಟ್ಟು ನೀರು ಹಾಕಿ ಬೇಯಿಸಿದರೆ ನುಣ್ಣಗೆ ಬೆಂದ್ಕೊಳ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು 2 ವಿಸಿಲ್ ಆಗುವಷ್ಟು ಬೇಯಿಸ್ಕೊಂಡು ಇಟ್ಕೊಳ್ತೇನೆ. ಅದಕ್ಕೆ ಈಗ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆ ಎಣ್ಣೆ ಸಾಸಿವೆ ಹಾಕೊಳ್ಳೋದು. ನಂತರ ಅದು ಸಿಡಿದ ನಂತರ ಅದಕ್ಕೆ ಜೀರಿಗೆ, ಹಾಗೆ ಶುಂಠಿ ಹಾಗೂ ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಂಥದ್ದು, ಮತ್ತು ಕಾಳುಮೆಣಸಿನ ಪುಡಿ ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಕರಿಬೇವು ಸೊಪ್ಪು, ಗೋಡಂಬಿ, ಹಾಗೆ ಕಾಯಿ ತುರಿಯನ್ನು ಕೂಡ ಸ್ವಲ್ಪ ಇವಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಾವು ಬೇಯಿಸಿಟ್ಟಂತಹ ಬೇಳೆ ಅಕ್ಕಿಗೆ ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋದು. ಕೊನೆಯದಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಸಂಕ್ರಾಂತಿ ಹಬ್ಬದ ಖಾರ ಪೊಂಗಲನ್ನು ರೆಡಿ ಮಾಡಿ ಸವಿಬೋದು. ಅದರ ಒಟ್ಟಿಗೆ ಹುಳಿ ಬೆಲ್ಲದ ಗೊಜ್ಜನ್ನು ಮಾಡಿಕೊಂಡು ಒಟ್ಟಿಗೆ ಸೇರಿಸಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಈ ಮೊದಲೇ ಹುಗ್ಗಿ ಮತ್ತು ಹುಳಿ ಬೆಲ್ಲದ ವಿಡಿಯೋನು ನಾನು ಮಾಡಿ ತೋರಿಸಿದ್ದೇನೆ, ಅದನ್ನು ಕೂಡ ನೀವು ನೋಡ್ಬೋದು. ಆದ್ದರಿಂದ ನಾನು ಈ ಹುಳಿ ಬೆಲ್ಲದ ವಿಡಿಯೋನ ಈಗ ಮಾಡಲಿಲ್ಲ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ. ನೀವು ಕೂಡ ಖಂಡಿತ ಮಾಡಿ ಈ ಸಂಕ್ರಾಂತಿ ಹಬ್ಬಕ್ಕೆ. ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಹಾರೈಸ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯದೊಂದಿಗೆ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.